ಅಧಿವೇಶನ ಮುಗಿದ ಬೆನ್ನಲ್ಲೇ ಅನುದಾನಕ್ಕಾಗಿ ಅಲರ್ಟ್ ಆಗಿದ್ದಾರೆ. ತಮ್ಮ ಇಲಾಖೆಗಳಿಗೆ ಹೆಚ್ಚಿನ ಅನುದಾನದ ಲೆಕ್ಕಾಚಾರದಲ್ಲಿ ಸಚಿವರಿರುವಂತದ್ದು. ಇನ್ನು ಸಮುದಾಯವಾರು ಸಭೆಗೆ ಕೆಲ ಸಚಿವರು ಶಾಸಕರು ಮುಂದಾಗ್ತಾ ಇದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿದ್ದ ದಲಿತ ಸಚಿವರ ಶಾಸಕರ ಸಭೆ. ಅಧಿವೇಶನ ಮುಗಿದ ಬೆನ್ನಲ್ಲೇ ಅನುದಾನಕ್ಕೆ ಅಲರ್ಟ್. ತಮ್ಮ ಇಲಾಖೆಗಳಿಗೆ ಹೆಚ್ಚಿನ ಅನುದಾನದ ಲೆಕ್ಕಾಚಾರದಲ್ಲಿ ಸಚಿವರಿದ್ದಾರೆ. ಸಮುದಾಯವಾರು ಸಭೆಗೆ ಮುಂದಾಗಿದ್ದಾರೆ ಕೆಲವು ಸಚಿವರು ಶಾಸಕರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿದ್ದ ದಲಿತ ಸಚಿವರ ಶಾಸಕರ ಸಭೆ. ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ನಡೆದಿದ್ದ ಲಿಂಗಾಯತ ಸಚಿವರ ಶಾಸಕರ ಸಭೆ. ಬಜೆಟ್ ಮೇಲೆ ಗಮನ ಹರಿಸಿರುವ ಸಚಿವರು ಶಾಸಕರಿಂದ ಸಮುದಾಯದ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ನಿಗಮ ಮಂಡಳಿ ನೇಮಕ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಸಮುದಾಯದ ನಾಯಕರು. ಸಮುದಾಯದ ಅಸ್ತ್ರವನ್ನ ಪ್ರಯೋಗ ಮಾಡಿ ಅನುದಾನವನ್ನ ಪಡೆಯುವಂತಹ ಲೆಕ್ಕಾಚಾರದಲ್ಲಿ ಇದೀಗ ಇರುವಂತದ್ದು. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ. ಸಭೆಯಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಲಾಗಿದೆ. ಸಮುದಾಯದ ಅಡಿಯಲ್ಲಿ ಅನುದಾನವನ್ನ ಪಡೆಯೋದಕ್ಕೆ ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗಿರುವಂತದ್ದು. ಸಮುದಾಯವನ್ನ ಪ್ಲೇ ಕಾರ್ಡ್ ಆಗಿ ಯೂಸ್ ಮಾಡ್ತಾರೆ ಕರ್ನಾಟಕ ಬಜೆಟ್ ನಲ್ಲಿ. ಇನ್ನೊಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಬಜೆಟ್ ಪೂರ್ವಭಾವಿ ಸಭೆಯನ್ನ ನಿನ್ನೆಯಿಂದ ನಡೆಸ್ತಾ ಇರುವಂತದ್ದು. ನಿನ್ನೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಒಟ್ಟು 10 ಇಲಾಖೆಗಳು ಭಾಗವಹಿಸಿದ್ರು ಈ ಒಂದು ಸಭೆಯಲ್ಲಿ. 10 ಇಲಾಖೆಗಳ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಹಿಂದೆನೇ ಸೂಚನೆಯನ್ನ ಕೊಟ್ಟಿದ್ರು, ಮಾಹಿತಿಯನ್ನ ಅಕ್ಯುರೇಟ್ ಆಗಿ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲೂ ಕೂಡ ಅನುದಾನಕ್ಕಾಗಿ ಅಲರ್ಟ್ ಆಗಿರುವಂತದ್ದು. ಸಭೆಯನ್ನ ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಇಲಾಖೆಗಳಿಗೆ ಹೆಚ್ಚಿನ ಅನುದಾನದ ಲೆಕ್ಕಾಚಾರವನ್ನ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ತಮ್ಮ ಇಲಾಖೆಗೆ ಹೆಚ್ಚಿನ ಅನುದಾನದ ನಿರೀಕ್ಷೆಯಲ್ಲಿ ಸಚಿವರು ಮೆಗಾ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಅನುದಾನದ ವಿಚಾರವಾಗಿ ಖುದ್ದು ಸಿಎಂ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ ಸಚಿವರು ಶಾಸಕರು. ಸಮುದಾಯದ ಸರಣಿ ಸಭೆಗಳ ಮೂಲಕ ಗಮನವನ್ನ ಸೆಳೆಯಲು ಸಚಿವರು ಮೆಗಾ ಪ್ಲಾನ್ ಅನ್ನ ಹಾಕಿದ್ದಾರೆ. ತಮ್ಮ ಸಮುದಾಯದ ಸ್ವಾಮೀಜಿಗಳ ಮೂಲಕವೂ ಕೂಡ ಅನುದಾನಕ್ಕೆ ಬೇಡಿಕೆ ಇಡುವಂತಹ ಅವಕಾಶಗಳಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಅನುದಾನ ಪಡೆಯಲು ಸಚಿವರು ಹೈ ಅಲರ್ಟ್ ಆಗಿರುವಂತದ್ದು. ಇಲಾಖೆಯ ಸುಧಾರಣೆ ಅಭಿವೃದ್ಧಿಗೆ ವೇಗದ ಗುರಿಯಲ್ಲಿ ಸಚಿವರು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅನುದಾನದ ವಿಚಾರವಾಗಿ ಖುದ್ದು ಸಿಎಂ ಅವರನ್ನು ಕೂಡ ಭೇಟಿಯಾಗುವುದಕ್ಕೆ ಸಚಿವರು ಶಾಸಕರು ತಯಾರಿಯನ್ನ ನಡೆಸಿರುವಂತದ್ದು. ಅಭಿವೃದ್ಧಿಯನ್ನ ವೇಗದ ಗತಿಯಲ್ಲಿ ಮಾಡಬೇಕು, ಹಾಗಾಗಿ ಅನುದಾನ ಅತ್ಯವಶ್ಯಕವಾಗಿ ಬೇಕು ಅಂತ ಸಚಿವರು ಶಾಸಕರು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಸಚಿವರ ಶಾಸಕರ ಟಾರ್ಗೆಟ್ ಅನುದಾನದ ಸಿಎಂ ಸಿದ್ದರಾಮಯ್ಯ ಮೇಲೆ ಹೆಚ್ಚಿದೆ. ನಿರೀಕ್ಷೆ ಕೂಡ ಹೆಚ್ಚಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಸಮುದಾಯದ ಅಸ್ತ್ರದ ಜೊತೆ ಸಚಿವರ ಅಲರ್ಟ್ ವರ್ಕೌಟ್ ಆಗತ್ತಾ ಹಾಗಾದ್ರೆ ಈ ಒಂದು ಪ್ಲಾನ್? ಯಾಕಂತ ಅಂದ್ರೆ ಸಾಮಾನ್ಯವಾಗಿ ಬಜೆಟ್ ಘೋಷಣೆ ಆದಂತಹ ಸಂದರ್ಭದಲ್ಲಿ ಅವರವರ ಇಲಾಖಾವಾರು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಮಾಹಿತಿಯನ್ನ ಪಡೆದುಕೊಂಡ ಬಳಿಕ ಎಲ್ಲ ಇಲಾಖೆಗಳಲ್ಲಿ ಎಷ್ಟು ಅವಶ್ಯಕತೆ ಇದೆ, ಇವಾಗ ಎಷ್ಟು ಅಭಿವೃದ್ಧಿಯಾಗಿದೆ, ಏನೇನೆಲ್ಲ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಅನುದಾನವನ್ನ ಎಷ್ಟು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು. ಹಾಗಾಗಿ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಿದ್ರು. ಸಭೆಯಲ್ಲಿ ನಿನ್ನೆ 10 ಇಲಾಖೆಗಳು ಕೂಡ ಭಾಗವಹಿಸಿದ್ವು. 10 ಇಲಾಖೆಗಳ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮುಖಾಂತರ. ಈ ಒಂದು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಸಚಿವರು ಶಾಸಕರು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿದೆ. ಈ ಒಂದು ಭೇಟಿಯಲ್ಲಿ ಸಮುದಾಯವನ್ನ ಮುನ್ನೆಲೆಗೆ ತಂದು ಅನುದಾನವನ್ನ ಪಡೆದುಕೊಳ್ಳುವಂತಹ ಲೆಕ್ಕಾಚಾರವನ್ನ ಕೂಡ ಕೆಲವು ಸಚಿವರು ಶಾಸಕರು ಹಾಕೊಂಡಿರುವಂತದ್ದು. ಇಲಾಖೆಯ ಸುಧಾರಣೆ ಅಭಿವೃದ್ಧಿಗೆ ವೇಗದ ಗುರಿಯಲ್ಲಿ ಮಾಡೋದಕ್ಕೋಸ್ಕರ ಅನುದಾನ ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಇದೀಗ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹುಗಾರ್, ಅಧಿವೇಶನ ಮುಗಿದ ಬೆನ್ನಲ್ಲೇ ಇದೀಗ ಅನುದಾನಕ್ಕಾಗಿ ಅಲರ್ಟ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಶಾಸಕರು ಸಚಿವರು ಎಲ್ಲರೂ ಕೂಡ ಸಭೆಯನ್ನ ಕೂಡ ನಡೆಸಿದ್ದಾರೆ. ಸಮುದಾಯದ ಹೆಸರನ್ನ ಇಟ್ಕೊಂಡು ಅನುದಾನವನ್ನ ಪಡೆಯುವಂತಹ ಸಾಧ್ಯತೆಗಳಿದೆಯಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ.
ಸುಕನ್ಯಾ, ಈಗಾಗಲೇ ಬಜೆಟ್ ಅಧಿವೇಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪೂರ್ವಭಾವಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ನಿನ್ನೆ 10 ಇಲಾಖೆಗಳ ಜೊತೆ ಕೂಡ ಪೂರ್ವಭಾವಿ ಸಭೆ ನಡೆಸಿರ್ತಕ್ಕಂಥದ್ದು. ಇವತ್ತು ಕೂಡ ಅನೇಕ ಒಂದು ಇಲಾಖೆಗಳ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಬಜೆಟ್ನ ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಮಂಡಿಸುವಂತಹ ಬಜೆಟ್ ನಲ್ಲಿ ಪ್ರಮುಖವಾಗಿ ಹೆಚ್ಚಿಗೆ ಅನುದಾನವನ್ನ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವರು ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಮುದಾಯವಾರು ಒಂದಿಷ್ಟು ಅನುದಾನವನ್ನ ಪಡೆದುಕೊಳ್ಬೇಕು. ಈ ಮುಖಾಂತರ ತಮ್ಮ ಒಂದು ಕ್ಷೇತ್ರವನ್ನ ಬಲಪಡಿಸಬೇಕು, ಮತ್ತೆ ತಮ್ಮ ಸಮುದಾಯದ ಪ್ರತಿನಿಧಿಸುವಂತಹ ಕ್ಷೇತ್ರಗಳನ್ನು ಕೂಡ ಬಲಪಡಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಒಂದಿಷ್ಟು ಸಚಿವರು ಮುಂದಾಗದಂತೆ ಕಾಣ್ತಾ ಇದೆ. ಉದಾಹರಣೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು SC/ST ಸಮುದಾಯದ ಹಲವು ಸಚಿವರು ಶಾಸಕರ ಜೊತೆ ಕೂಡ ಸಭೆ ನಡೆಸಿದ್ರು. ಆ ಸಭೆ ಬಜೆಟ್ ನಲ್ಲಿ ಈ ಬಾರಿ ಹೆಚ್ಚಿಗೆ ಅನುದಾನವನ್ನ ಪಡೆದುಕೊಳ್ಬೇಕು ಸಮುದಾಯಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಚರ್ಚೆ ನಡೆಸಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದಾದ ಬಳಿಕ ಸಚಿವ MB ಪಾಟೀಲ್ರು ಸಹಿತ ಲಿಂಗಾಯತ ಸಮುದಾಯದ ಒಂದಿಷ್ಟು ಸಚಿವರು ಮತ್ತೆ ಶಾಸಕರು ಮತ್ತೆ ಸಮುದಾಯ ಮುಖಂಡರ ಜೊತೆ ಕೂಡ ಅವರು ಕೂಡ ಒಂದು ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಆಗಿರ್ತಕ್ಕಂಥದ್ದು ಈ ಬಾರಿ 17ನೇ ಬಜೆಟ್ ಏನು ಸಿಎಂ ಸಿದ್ದರಾಮಯ್ಯ ಮಂಡಿಸ್ತಾ ಇದ್ದಾರೆ, ಅದರಲ್ಲಿ ಸಮುದಾಯವಾರು ಕೂಡ ಹೆಚ್ಚಿನ ಅನುದಾನವನ್ನ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಮುಖಾಂತರ ಸಮುದಾಯ ಕೂಡ ಒಂದು ದೊಡ್ಡ ಸಂದೇಶವನ್ನ ರವಾನಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾದಂತೆ ಕಾಣ್ತಾ ಇದೆ. ಹಾಗಾಗಿ MB ಪಾಟೀಲ್ರು ಕೂಡ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಸಭೆಯನ್ನು ಕೂಡ ನಡೆಸಿ ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಚರ್ಚೆ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಅನೇಕ ಸಮುದಾಯಗಳು ಸಹಿತ ಈ ಬಜೆಟ್ ಏನ್ 17ನೇ ಬಜೆಟ್ ಏನ್ ಸಿಎಂ ಮಂಡಿಸ್ತಾ ಇದ್ದಾರೆ ಅದರಲ್ಲಿ ತಮ್ಮ ಸಮುದಾಯಗಳಿಗೆ ಹೆಚ್ಚಿನ ಒಂದು ಅನುದಾನವನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲರ್ಟ್ ಆಗಿದ್ದಾರೆ ಶಾಸಕರು, ಸಚಿವರು. ಈ ನಿಟ್ಟಿನಲ್ಲಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಸಚಿವರು, ಶಾಸಕರುಗಳು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಅನುದಾನವನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಅನುದಾನ ಬಂದ್ರೆ ತಮ್ಮ ಕ್ಷೇತ್ರವನ್ನ ಏನು ಅಭಿವೃದ್ಧಿ ಮಾಡಬಹುದು, ಅಭಿವೃದ್ಧಿ ಕಾರ್ಯಗಳು ಬೇಗ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಅನುದಾನವನ್ನ ಶತಾಯಗತಾಯ ಪಡೆದುಕೊಳ್ಬೇಕು ಅಂತ ಮೆಗಾ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಲಿರುವಂತಹ ಬಜೆಟ್ ಮೇಲೆ. ಈ ಒಂದು ಬಜೆಟ್ ನಲ್ಲಿ ಯಾವ ಯಾವ ಇಲಾಖೆಗಳಿಗೆ ಎಷ್ಟು ಹೋಗುತ್ತೆ ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸಿರುವಂತಹ ವಿಚಾರ. ತಮ್ಮ ಸಮುದಾಯದ ಸ್ವಾಮೀಜಿಗಳ ಮೂಲಕವೂ ಕೂಡ ಅನುದಾನಕ್ಕೆ ಬೇಡಿಕೆ ಇಡುವಂತಹ ಅವಕಾಶಗಳಿದೆ. ಈ ಸಂದರ್ಭದಲ್ಲಿ ಈ ಎಲ್ಲಾ ಯೋಜನೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ, ಯೋಜನೆಗಳನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ನಿಟ್ಟಿನಲ್ಲಿ ಇಲಾಖೆಯ ಸುಧಾರಣೆ, ಅಭಿವೃದ್ಧಿಗೆ ವೇಗದ ಗುರಿಯಲ್ಲಿ ಅಭಿವೃದ್ಧಿಯನ್ನ ಮಾಡೋದು, ಎಲ್ಲ ಯೋಚನೆಯನ್ನ ಮಾಡಿಕೊಂಡು ಇದೀಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗೋದಕ್ಕೂ ಕೂಡ ಹೋಗ್ತಾ ಇರುವಂತದ್ದು.